ನಮಸ್ತೆ ಮಕ್ಕಳೇ. ಓಕೆ, ನಾವು ಗ್ರೀಕ್, ರೋಮನ್, ಅಮೆರಿಕ ನಾಗರಿಕತೆಯಲ್ಲಿ ಲಾಸ್ಟ್ ಪಾರ್ಟ್ ಅಲ್ಲಿ ಇದ್ದೇವೆ. ಮಾಯಾ ನಾಗರಿಕತೆಯ ಬಗ್ಗೆ ನೋಡಿದ್ದೇವೆ. ಅಮೆರಿಕದ 3 ನಾಗರಿಕತೆಗಳಲ್ಲಿ ಮಾಯಾ ನಾಗರಿಕತೆಯ ಬಗ್ಗೆ ನೋಡಿ ಆಗಿದೆ. ಇವತ್ತಿನ ತರಗತಿಯಲ್ಲಿ ನಾವು ಆಸ್ಟೆಕ್ ನಾಗರಿಕತೆಯ ಬಗ್ಗೆ ನೋಡ್ಲಿಕ್ಕಿರುವಂತದ್ದು. ಸೈಡ್ ಹೆಡ್ಡಿಂಗ್ ಹಾಗೆ ಹಾಕೊಳ್ಳಿ, ಆಸ್ಟೆಕ್ ನಾಗರಿಕತೆ ಅಂತ ಹೇಳಿ. ಆಸ್ಟೆಕ್ ನಾಗರಿಕತೆ ಸೈಡ್ ಹೆಡ್ಡಿಂಗ್ ಹಾಕೊಳ್ಳಿ. ಸೊ ಮೆಕ್ಸಿಕೋದಲ್ಲಿನ ಒಂದು ಸರೋವರದ ಹೆಸರು ಅದೇನು ಅಂತ ಹೇಳಿದ್ರೆ ಟೆಕ್ಸ್ಕೋಕೋ. ಟೆಕ್ಸ್ಕೋಕೋ ಅನ್ನುವಂಥದ್ದು ಒಂದು ಸರೋವರ, ಮೆಕ್ಸಿಕೋದಲ್ಲಿರುವಂತಹ ಒಂದು ಸರೋವರ ಟೆಕ್ಸ್ಕೋಕೋ ಅನ್ನುವಂಥದ್ದು. ಸೊ ಅದು ಈ ಆಸ್ಟೆಕ್ ನಾಗರಿಕತೆಗೆ ಸಂಬಂಧಿಸಿರುವಂತಹ ಒಂದು ಸರೋವರ ಆಗಿದೆ ಟೆಕ್ಸ್ಕೋಕೋ. ನೀವು ಆಸ್ಟೆಕ್ ನಾಗರಿಕತೆ ಅಂತ ಬರೆದ್ರಲ್ಲ, ಸೊ ಕೆಳಗೆ ಫಸ್ಟ್ ಪಾಯಿಂಟ್ ಹಾಗೆ ಬರೀರಿ, ಟೆಕ್ಸ್ಕೋಕೋ ಸರೋವರ ಅಂತ ಬರೀ. ಮೆಕ್ಸಿಕೋದಲ್ಲಿರುವ ಟೆಕ್ಸ್ಕೋಕೋ ಸರೋವರ ಅಂತ ಬರೀರಿ. ಅಷ್ಟು ಬರೆದ್ರೆ ಸಾಕು, ಗೊತ್ತಿರ್ಲಿಕ್ಕೆ ನಿಮಗೆ. ಅಂದ್ರೆ ಸರೋವರದ ಹೆಸರು ಯಾವ್ದು ಬರ್ತದೆ, ಆಸ್ಟೆಕ್ ನಾಗರಿಕತೆಯಲ್ಲಿ ಬರುವ ಸರೋವರ ಯಾವುದು ಅಂತ ಹೇಳಿ ಕೇಳಿದ್ರೆ ಟೆಕ್ಸ್ಕೋಕೋ ಸರೋವರ. ಟೆಕ್ಸ್ಕೋಕೋ ಸರೋವರ. ಸೊ ಯಾಕೆ ಟೆಕ್ಸ್ಕೋಕೋ ಸರೋವರ ಅನ್ನುವಂತ ಹೆಸರು ಇಲ್ಲಿ ಬಂತು ಅಂತ ಹೇಳಿದ್ರೆ, ಏನ್ ಸಂಬಂಧ ಅಂತ ಹೇಳಿದ್ರೆ, ಈ ಸರೋವರದ ದ್ವೀಪವೊಂದರ ಮೇಲೆ ಆಸ್ಟೆಕರು ತಮ್ಮ ನಗರವನ್ನ ಕಟ್ಟಿಕೊಂಡಿರುವಂತದ್ದು. ಆಯ್ತಾ, ಈ ಸರೋವರದಲ್ಲಿರುವ ಒಂದು ದ್ವೀಪ ಉಂಟು. ದ್ವೀಪ ಅಂದ್ರೆ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ ಇದ್ರೆ ಅದನ್ನು ನಾವು ದ್ವೀಪ ಅಂತ ಹೇಳಿ ಕರಿತೇವೆ. ಸೊ ಆ ಒಂದು ಪ್ರದೇಶದಲ್ಲಿ ಅವರು ನಗರವನ್ನ ಕಟ್ಟಿಕೊಂಡಿರುವಂತದ್ದು. ಇವರ ಕುಲದ ಹಿರಿಯರಲ್ಲಿ ಒಬ್ಬನಾದಂತಹ ಟೆನೋಚ್ನ ಹೆಸರಿನಲ್ಲಿ ಅವನ ಒಂದು ಈ ಆಸ್ಟೆಕ್ ನಾಗರಿಕತೆಯಲ್ಲಿ ಬರುವಂತಹ ಅಲ್ಲಿಯ ಜನರ ಹಿರಿಯರ ಹೆಸರೇನು ಅಂತ ಹೇಳಿದ್ರೆ ಟೆನೋಚ್ ಅಂತ ಹೇಳಿ. ಆ ಟೆನೋಚನ್ ಅಂತ ಹೇಳುವಂತಹ ಹೆಸರಿನಿಂದ ಹಾಗೆ ಆಸ್ಟೆಕರನ್ನು ಟೆನೋಚರ್ ಅಂತ ಹೇಳಿ ಕರೀತಾರೆ. ಇದು ನೋಡಿ ದ್ವೀಪ, ಸುತ್ತಲೂ ನೀರಿದೆ, ಮಧ್ಯದಲ್ಲಿ ಭೂಭಾಗ ಇರುವಂತದ್ದು. ಸೊ ಆಸ್ಟೆಕರನ್ನು ಯಾಕೆ ಟೆನೋಚರ್ ಎಂದು ಕರೆಯಲಾಯಿತು ಅಂತ ಹೇಳಿ ಕ್ವಶನ್ ಬರೀರಿ. ಆಸ್ಟೆಕರನ್ನು ಟೆನೋಚರ್ ಎಂದು ಕರೆಯಲು ಕಾರಣವೇನು? ಆಸ್ಟೆಕರನ್ನು ಸರಿ ಬರೀರಿ, ತಪ್ಪು ಬರಿಬೇಡಿ. ಆಸ್ಟೆಕರನ್ನು ಟೆನೋಚರ್ ಎಂದು ಕರೆಯಲು ಕಾರಣವೇನು? ಆಸ್ಟೆಕರನ್ನು ಟೆನೋಚರ್ ಎಂದು ಕರೆಯಲು ಕಾರಣವೇನು? ಆನ್ಸರ್, ಆಸ್ಟೆಕರ ಕುಲದ ಹಿರಿಯರಲ್ಲಿ ಅಲ್ಲಿ ಉಂಟಲ್ಲ, ಹಾಗೆ ಬರೀರಿ. ಕುಲದ ಹಿರಿಯರಲ್ಲಿ ಒಬ್ಬನಾದ ಟೆನೋಚ್ನ ಹೆಸರಿನ ಹಿನ್ನೆಲೆಯಲ್ಲಿ ಆಸ್ಟೆಕರನ್ನು ಟೆನೋಚರ್ ಎಂದು ಕರೆಯಲಾಯಿತು. ಇಲ್ಲಿ ಉಂಟು ನೋಡಿ ಆನ್ಸರ್. ಆಸ್ಟೆಕರ ಕುಲದ ಹಿರಿಯರಲ್ಲಿ ಅಂತ ಬರೆದ್ರೆ ಆಮೇಲೆ ಇಲ್ಲಿ ಉಂಟು ನೋಡಿ, ಅದನ್ನ ಹಾಗೆ ಬರೀರಿ. ಕಾರಣ ಕೇಳಿದ್ರೆ, ಆ ರೀತಿಯ ಕಾರಣಗಳು ಕೇಳುವ ಚಾನ್ಸಸ್ ಉಂಟು. ನಿಮ್ಗೆ ತುಂಬಾ NNMS ಎಕ್ಸಾಮ್ ಮಾಡಿದಾರಲ್ಲ ಸ್ಯಾಟಿಗೆ ಸಂಬಂಧಿಸಿ, ಆಗ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿ. ಹೌದಾ? ಬರ್ದದ ಕೂಡ ಮೆಸೇಜ್ ಮಾಡಿ. ಓಕೆ ಆಯ್ತಾ? ಸರಿ, ಬರ್ದಾಯ್ತು ಅಂತ ಮೆಸೇಜ್ ಮಾಡಿದ್ದಾರೆ.
ಸೊ ಈ ರೀತಿಯಲ್ಲಿ ಆಸ್ಟೇಕರನ್ನು ಟೆನೋಚರ್ ಅಂತ ಹೇಳಿ ಕರಿತಾ ಇದ್ದಂಥದ್ದು. ಸೊ ಇವರು ನಿರ್ಮಿಸಿದಂತಹ ನಗರ ಯಾವುದು ಅಂತ ಹೇಳಿ, ಆಸ್ಟೇಕರು ನಿರ್ಮಿಸಿದ ನಗರ ಯಾವುದು ಅಂತ ಹೇಳಿದ್ರೆ ಟೆನೋಟಿಟ್ಲಾನ್. ಟೆನೋಟಿಟ್ಲಾನ್ ಅನ್ನುವಂಥದ್ದು ಇವರು ನಿರ್ಮಿಸಿದಂತಹ ನಗರ. ಆಯ್ತಾ, ಕೆಳಗೆ ಬರೀರಿ. ಇವರು ನಿರ್ಮಿಸಿದ ನಗರ ಟೆನೋಟಿಟ್ಲಾನ್. ಇಲ್ಲಿ ಕಾಣ್ತದೆ ನಿಮಗೆ. ಟೆನೋಟಿಟ್ಲಾನ್ ಬ್ರಾಕೆಟ್ ಅಲ್ಲಿ ನೀರಿನಿಂದ ಉದಯಿಸುವ ಕಲ್ಲು. ಅಂದ್ರೆ ಟೆನೋಟಿಟ್ಲಾನ್ ಅಂತ ಹೇಳುವ ಪದದ ಅರ್ಥ ಏನು ಅಂತ ಕೇಳಿದ್ರೆ ನೀರಿನಿಂದ ಉದಯಿಸುವ ಕಲ್ಲು ಅಂತ ಹೇಳಿ ಅದರ ಅರ್ಥ ಆಗಿದೆ. ಸೊ ಕ್ವಶನ್ ಹೀಗೂ ಬರ್ಬೋದು, ಆಸ್ಟೇಕರು ನಿರ್ಮಿಸಿದ ನಗರವನ್ನು ಏನು ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿದ್ರೆ ಟೆನೋಟಿಟ್ಲಾನ್ ಅಂತ ಹೇಳಿ ಕರಿತಾ ಇದ್ರು. ಆಸ್ಟೇಕರು ನಿರ್ಮಿಸಿದಂತಹ ನಗರ ಟೆನೋಟಿಟ್ಲಾನ್. ಅಂದ್ರೆ ಟೆನೋಟಿಟ್ಲಾನ್ ಅಂದ್ರೆ ಏನು ಪದದ ಅರ್ಥ ಅಂತ ಹೇಳಿದ್ರೆ ನೀರಿನಿಂದ ಉದಯಿಸುವ ಕಲ್ಲು ಅಂತ ಹೇಳಿ ಅದರ ಅರ್ಥ ಆಗಿರ್ತದೆ. ಟೆನೋಟಿಟ್ಲಾನ್ ಅಂತ ಹೇಳಿದ್ರೆ ನೀರಿನಿಂದ ಉದಯಿಸುವ ಕಲ್ಲು ಅಂತ ಹೇಳಿ ಅದರ ಅರ್ಥ. ಸೊ ಅಲ್ಲಿಯ ಜನರನ್ನು ಸಹ ಅದೇ ಹೆಸರಿಂದ ಇವರು ನಿರ್ಮಿಸಿದಂತಹ ನಗರವನ್ನು ಟೆನೋಟಿಟ್ಲಾನ್ ಅಂತ ಹೇಳಿ ಕರೀತಾರೆ. ಇವರ ನಗರವನ್ನು ಇನ್ನೊಂದು ಹೆಸರಲ್ಲಿ ಸಹ ಕರೀತಾರೆ, ಅದೇನು ಅಂತ ಹೇಳಿದ್ರೆ ಮೆಕ್ಸಿಕಾ. ಆಯ್ತಾ, ಇವರ ನಗರವನ್ನು ಮೆಕ್ಸಿಕಾ ಅಂತೂ ಸಹ ಕರೀತಾರೆ. ಆಸ್ಟೇಕರ ನಗರವನ್ನು ಮೆಕ್ಸಿಕಾ ಅಂತ ಅಂದ್ರೆ ಸೊ ಸೇಮ್ ಟೆನೋಟಿಟ್ಲಾನ್ ಅಂಡ್ ಮೆಕ್ಸಿಕಾ ಎರಡೂ ಹೆಸರಿನಿಂದ ಸಹ ಕರೀತಾರೆ ಅಂತ ಹೇಳಿ, ಆ ನಗರವನ್ನು ಮೆಕ್ಸಿಕಾ ಅಂತ ಹೇಳಿ ಸಹ ಕರೀತಾರೆ ಅಂತ ಹೇಳಿ ಗೊತ್ತಾದ್ರೆ ಆಯ್ತು. ಮೆಕ್ಸಿಕಾ ಅಂತ ಸಹ, ಮೆಕ್ಸಿಕಾ ಮತ್ತು ಟೆನೋಟಿಟ್ಲಾನ್ ನಿರ್ಮಿಸಿದ ನಗರ ಟೆನೋಟಿಟ್ಲಾನ್, ಅದನ್ನ ಮೆಕ್ಸಿಕಾ ಅಂತ ಸಹ ಕರೀತಾರೆ. ಮೆಕ್ಸಿಕಾ ಕೇಳಿರ್ಬೋದು, ನಗರದ ಹೆಸರು ಇವಾಗ್ಲೂ ಸಹ ಪ್ರಸಿದ್ಧಿಯಲ್ಲಿರುವಂತಹ ಒಂದು ನಗರ ಮೆಕ್ಸಿಕಾ. ಸೊ ಅಲ್ಲಿಯ ಜನರನ್ನು ಅದೇ ಹೆಸರಿನಿಂದ ಸಹ ಕರೀತಾರೆ, ಮೆಕ್ಸಿಕನ್ನರು ಅಂತ ಹೇಳಿಯೇ ಕರೆಯುವಂಥದ್ದು. ಸೊ ಇವರ ಭಾಷೆ ಯಾವುದು ಅಂತ ಹೇಳಿದ್ರೆ ನಹುವಾ. ಆಯ್ತಾ, ಕೆಳಗೆ ಬರೀರಿ ಭಾಷೆ ನಹುವಾ. ಅಂದ್ರೆ ಆಸ್ಟೇಕರು ಮೆಕ್ಸಿಕದ ಜನರು ಬಳಸ್ತಾ ಇದ್ದಂತಹ ಭಾಷೆ ಯಾವುದು ಕೇಳಿದ್ರೆ ನಹುವಾ ಭಾಷೆ. ನಹುವಾ ಪ್ರಪಂಚದಲ್ಲಿ ಅನೇಕ ಭಾಷೆಗಳುಂಟು, ಹೌದಾ? ಸೊ ಭಾರತದಲ್ಲಿ ಅನೇಕ ಭಾಷೆ ಉಂಟು, ಪ್ರಪಂಚದಲ್ಲಿ ಇನ್ನಷ್ಟು ಭಾಷೆಗಳು ಇರುವಂತದ್ದು. ಸೊ ಅದರಲ್ಲಿ ಅಲ್ಲಿ ಮೆಕ್ಸಿಕದ ಜನರು ಆಡ್ತಾ ಇದ್ದಂತಹ ಭಾಷೆ ಯಾವುದು ಅಂತ ಹೇಳಿದ್ರೆ ನಹುವಾ. ತಪ್ಪು ಬರಿಬೇಡಿ ಸರ್, ನೋಡಿ ಕರೆಕ್ಟ್ ಆಗಿ ಬರೀರಿ. ನಹುವಾ. ಸೊ ಈಗ್ಲೂ ಸಹ ಮೆಕ್ಸಿಕೋದಲ್ಲಿ ನಹುವಾ ಭಾಷೆಯನ್ನೇ ಮಾತಾಡುವಂಥದ್ದು. ಮೆಕ್ಸಿಕೋ ನೀವು ಬೇಕಿದ್ರೆ ಆನ್ಲೈನ್ ಅಲ್ಲಿ ನೋಡಿದ್ರು ಸಹ, ನಿಮ್ಗೆ ನೆಟ್ ಅಲ್ಲಿ ನೋಡಿದ್ರು ಸಹ ಅದೇ ಬರ್ತದೆ. ಮೆಕ್ಸಿಕೋ ಜನರ ಭಾಷೆ ಯಾವುದು ಅಂತ ಹೇಳಿದ್ರೆ ನಹುವಾ ಲ್ಯಾಂಗ್ವೇಜ್ ಭಾಷೆ. ಈಗ್ಲೂ ಸಹ ಅಲ್ಲಿಯ ಜನರು ನಹುವಾ ಭಾಷೆಯನ್ನೇ ಮಾತಾಡುವಂಥದ್ದು. ಆಯ್ತಾ, ಆ ನಹುವಾಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳಿ, ದ ವೆರಿ ಇಂಪಾರ್ಟೆಂಟ್ ನಹುವಾ ಲ್ಯಾಂಗ್ವೇಜ್. ಸೊ ಇಲ್ಲಿ ತನಕ ನಾನು ಏನ್ ಪಾಯಿಂಟ್ಸ್ ಹೇಳಿದೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆಸ್ಟೆಕ್ ನಾಗರಿಕತೆ ಬಗ್ಗೆ. ಇನ್ನು ಅಲ್ಲಿಯ ಜನರ ವಿಚಾರಗಳು, ಸೊ ಅದನ್ನ ನಾನು ಹೇಳ್ತಾ ಹೋಗ್ತೇನೆ. ನಿಮ್ಗೆ ಇಂಪಾರ್ಟೆಂಟ್ ಇದ್ದದನ್ನ ಮಾತ್ರ ಬರೆಸುವಂತದ್ದು. ಈಗ ಜಸ್ಟ್ ಹೇಳ್ತಾ ಹೋಗ್ತೇನೆ, ನೀವು ಕೇಳ್ತಾ ಹೋದ್ರೆ ಸಾಕು. ಓಕೆ, ಪೆರುವಿನ ಇಂಕಾಗಳನ್ನ ಅಂದ್ರೆ ನೆಕ್ಸ್ಟ್ ಬರ್ತದೆ ನಮ್ಗೆ ಇಂಕಾ ನಾಗರಿಕತೆ. ಸೊ ಅವರು ತುಂಬಾ ಫೇಮಸ್ ಆಗಿದೆ ಅಮೆರಿಕ ನಾಗರಿಕತೆಯಲ್ಲಿ. ಸೊ ಅದನ್ನು ಬಿಟ್ರೆ ತುಂಬಾ ವ್ಯಾಪಕ ಸಾಮ್ರಾಜ್ಯವನ್ನ ಹೊಂದಿದವರು ಯಾರು ಅಂತ ಹೇಳಿದ್ರೆ ಆಸ್ಟೆಕರು. ಇಂಕಾಗಳನ್ನು ಬಿಟ್ರೆ ತುಂಬಾ ವಿಶಾಲವಾದಂತಹ ಸಾಮ್ರಾಜ್ಯವನ್ನ ಹೊಂದಿದವರು ಇವರು ಆಗಿದ್ರು. ಒಂದೇ ಶತಮಾನದಲ್ಲಿ ಸಾಮ್ರಾಜ್ಯವೊಂದನ್ನ ಕಟ್ಟಿ ಆಳಿದ ಸಣ್ಣ ಅಲೆಮಾರಿ ಜನಾಂಗ ಒಂದು ಇದಾಗಿದೆ. ಆಯ್ತಾ, ಆಸ್ಟೆಕರು ಸಣ್ಣ ಅಲೆಮಾರಿ ಜನಾಂಗ. ಅಲೆಮಾರಿ ಜನಾಂಗ ಅಂತ ಹೇಳಿದ್ರೆ ಒಂದು ಪ್ಲೇಸ್ ಅಲ್ಲಿ ತುಂಬಾ ಸಮಯ ಇರ್ಲಿಕ್ಕಿಲ್ಲ, ಅವರ ಅಗತ್ಯಗಳಿಗೋಸ್ಕರ ಪ್ಲೇಸ್ ಬಿಟ್ ಪ್ಲೇಸ್ ಶಿಫ್ಟ್ ಆಗ್ತಾ ಇರುವಂತದ್ದು. ಸೊ ಅವರನ್ನ ಅಲೆಮಾರಿಗಳು ಅಂತ ಹೇಳು. ಸೊ ಇವರು ಬಹಳ ವೇಗವಾಗಿ ಏಳಿಗೆಯನ್ನ ಹೊಂದಿದವರು ಸಹ ಹೌದು. ಸೊ ಅದೇ ರೀತಿಯಲ್ಲಿ ಅವನತಿಯ ಕಥೆಯು ಸಹ ಅದೇ ರೀತಿಯಲ್ಲಿ ಅವ್ರದ್ದು ಆಗಿದೆ. ಆಯ್ತಾ,
ಸೊ ಬಹಳ ಸ್ಪೀಡ್ ಆಗಿ ಡೆವಲಪ್ಮೆಂಟ್ ಆಗಿದ್ದಾರೆ. ಸೊ ಅದೇ ರೀತಿಯಲ್ಲಿ ಅವರೊಂದು ಏನು ಎಂಡಿಂಗ್ ಸಹ ಅದೇ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಹೇಳುವಂಥದ್ದು. ಸೊ ಇವರ ಬಗ್ಗೆ ಮಾಹಿತಿ ಇಲ್ಲಿ ಸಿಕ್ತದೆ ಅಂತ ಹೇಳಿದ್ರೆ, ಮೌಖಿಕ ಪರಂಪರೆ ಅಂದ್ರೆ ಲಿಖಿತ ಅಲ್ಲ, ಮೌಖಿಕ ಬಾಯಿ ಮೂಲಕ ಮೌಖಿಕ ಪರಂಪರೆಯನ್ನು ಸ್ಪೇನಿಷ್ ಚರಿತ್ರೆಗಾರರು ಹಾಗೂ ಸಮಾಜ ವಿಜ್ಞಾನಿಗಳು ಭಾಷಾಂತರ ಮಾಡಿರುವಂತದ್ದು. ಸೊ ಇವುಗಳನ್ನು ಇಂಡಿಯನ್ ಕೊಡೈಸಸ್ ಅಂತ ಸಹ ಕರೆದಿದ್ದಾರೆ. ಅವರ ಚರಿತ್ರೆಯನ್ನ ಇಂಡಿಯನ್ ಕೊಡೈಸಸ್ ಅಂತ ಸಹ ಕರೆದಿದ್ದಾರೆ. ಯಾರ್ದು? ಈ ಆಶ್ರಿಕರ ಒಂದು ಏನು ಚರಿತ್ರೆ ಏನಿದೆ ಅದು ಬಾಯಿ ಮೂಲಕ ಬಂದಿರುವಂತದ್ದು. ಸೊ ಅದನ್ನ ಇಂಡಿಯನ್ ಕೊಡೈಸಸ್ ಅಂತ ಹೇಳಿ ಕರೆದಿರುವಂತದ್ದು. ಸೊ ಅದು ಕೇಳಲಿಕ್ಕಿಲ್ಲ. ಇಂಡಿಯನ್ ಕೊಡೈಸಸ್ ಅಂತ ಹೇಳಿದ್ರೆ ಏನು ಅಂತ, ಇಂಡಿಯನ್ ಕೊಡೈಸಸ್ ಅಂತ ಹೇಳಿದ್ರೆ ಆಸ್ಟ್ರಿಕರ ಚರಿತ್ರೆ. ಆಯ್ತಾ? ಸೊ ಇನ್ನು ಇವರ ಹಿಸ್ಟ್ರಿಯ ಬಗ್ಗೆ ನೋಡುದಿದ್ರೆ, ಇವರ ಇತಿಹಾಸ ಹೇಗೆ ಇವರು ಆ ಒಂದು ಪ್ಲೇಸ್ಗೆ ಬಂದ್ರು ಅನ್ನುವಂತ ನೋಡಿದ್ರೆ, ಸ್ಪೇನಿಷ್ ಸೈನ್ಯವು ಮೆಕ್ಸಿಕೋದ ಕಣಿವೆಗಳಲ್ಲಿ 1519ರಲ್ಲಿ ಪ್ರವೇಶಿಸಿದಾಗ ಸರೋವರವೊಂದರಲ್ಲಿ ಒಂದು ದ್ವೀಪದಲ್ಲಿ ಇವರ ಒಂದು ಆಸ್ಟ್ರಿಕರು ಅವರಿಗೆ ಗೋಚರಕ್ಕೆ ಬಂದಿರುವಂತದ್ದು. ಬಹಳ ಸುಂದರವಾದಂತಹ ಒಂದು ನಗರವನ್ನು ಅವರು ನಿರ್ಮಾಣ ಮಾಡಿದ್ರು. ಸೊ ಅಲ್ಲಿಗೆ ಯಾರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪೇನಿಷ್ ಸೈನ್ಯ. ಆಯ್ತಾ? ಈ ಸ್ಪೇನಿಷ್ ಅನ್ನುವಂಥವ್ರು ನಮಗೆಲ್ಲಾ ನಾಗರಿಕತೆಯಲ್ಲಿ ನೆಕ್ಸ್ಟ್ ನಾಗರಿಕತೆಯಲ್ಲಿ ಸಹ ಅವರೇ ಬರುವಂತದ್ದು. ಆಯ್ತಾ? ಸೊ ಈ ಒಂದು ಸುಂದರವಾದಂತಹ ಆಸ್ಟ್ರಿಕರ ಒಂದು ನಗರ ಅವರ ಕಣ್ಣಿಗೆ ಬೀಳ್ತದೆ. ಸೊ ಈ ನಗರವೇ ಆಸ್ಟ್ರಿಕರ ರಾಜಧಾನಿಯಾಗಿದ್ದ ಟೆನೋಟಿಟ್ಲಾನ್, ನಾನು ಆಗ್ಲೇ ಹೇಳಿದೆಲ್ಲ, ಅವ್ರು ನಿರ್ಮಿಸಿದ ನಗರ ಟೆನೋಟಿಟ್ಲಾನ್ ಅಂತ ಹೇಳಿ. ಅವ್ರು ನಿರ್ಮಿಸಿದಂತಹ ನಗರವನ್ನೇ ಆಸ್ಟ್ರಿಕರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಮ್ಮ ರಾಜಧಾನಿಯನ್ನಾಗಿ ಮಾಡಿದ್ರು. ಸೊ ಅಲ್ಲಿ ಬರೀರಿ, ಆಸ್ಟ್ರಿಕರ ರಾಜಧಾನಿ ಯಾವುದು? ಕ್ವಶನ್ ಆಸ್ಟ್ರಿಕರ ರಾಜಧಾನಿ ಯಾವುದು? ಆಸ್ಟ್ರಿಕರ ರಾಜಧಾನಿ ಯಾವುದು? ಕ್ವಶನ್ ಬರೀರಿ. ಆನ್ಸರ್ ಟೆನೋಟಿಟ್ಲಾನ್. ಆನ್ಸರ್ ಟೆನೋಟಿಟ್ಲಾನ್. ಇದನ್ನ ಕೇಳ್ಬೋದು. ಅಲ್ಲಿ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ಟಿಕ್ ಮಾಡಿ ಅಂಡರ್ಲೈನ್ ಮಾಡಿಕೊಳ್ಳಿ. ಸೊ ಈ ಒಂದು ನಗರವನ್ನು ಅವರೇ ನಿರ್ಮಾಣ ಮಾಡಿದ್ದು. ಬಹಳ ಸುಂದರವಾಗಿ ಒಂದು ನಗರ ಬೆಳವಣಿಗೆಯನ್ನ ಹೊಂದಿತ್ತು. ಯಾವ ನಗರ? ಟೆನೋಟಿಟ್ಲಾನ್ ಅನ್ನುವಂತಹ ನಗರ. ಸ್ಪೇನಿಷರು ಅಲ್ಲಿಗೆ ಒಂದು ಮೆಕ್ಸಿಕೋದ ಕಣಿವೆಗೆ ಬಂದಾಗ ಇದು ಬಹಳ ಅದ್ಭುತವಾದಂತಹ ನಗರವಾಗಿ ಅವರಿಗೆ ಗೋಚರಕ್ಕೆ ಬರ್ತದೆ. ಸೊ ಈ ಒಂದು ಸ್ಪೇನಿಷರು ದಾಳಿಗೋಸ್ಕರ ಬಂದಿರುವಂತದ್ದು. ಅವರು ಈ ನಗರಕ್ಕೆ ಪ್ರವೇಶವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ 3 ದಾರಿಗಳು ಗೋಚರಕ್ಕೆ ಬರ್ತದೆ. ಸೊ ಈ 3 ದಾರಿಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದನೇ ದಾರಿ ಅರಮನೆಗೆ ಹೋಗುವಂತಹ ದಾರಿಯಾಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಟೆಂಪಲ್ಗೆ ಹೋಗುವಂತದ್ದು, ಅಂದ್ರೆ ದೇವಾಲಯಕ್ಕೆ ಹೋಗುವಂತಹ ದಾರಿಯಾಗಿರ್ತದೆ. 3ನೇ ದಾರಿ ಎಲ್ಲಿಗಾಗಿರ್ತದೆ ಅಂತ ಹೇಳಿದ್ರೆ ಪಿರಮಿಡ್ ಗಳಿಗೆ ಹೋಗುವಂತಹ ದಾರಿ. ಸೊ ಈ ರೀತಿಯ 3 ದಾರಿಗಳು ಈ ಸ್ಪೇನಿಷ್ನ ಸೈನ್ಯ ನಗರಕ್ಕೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಈ 3 ದಾರಿಗಳು ಗೋಚರಕ್ಕೆ ಬರ್ತದೆ. ಫಸ್ಟ್ ಒನ್ ಅರಮನೆ, ನೆಕ್ಸ್ಟ್ ದೇವಸ್ಥಾನ ದೇವಾಲಯ, ನೆಕ್ಸ್ಟ್ 3ನೇದು ಪಿರಮಿಡ್ ಗಳಿಗೆ ಹೋಗುವಂತಹ ಒಂದು ಮಾರ್ಗ ಆಗಿತ್ತು. ಸೊ ಈ ರೀತಿಯ 3 ದಾರಿಗಳು ಈ ಸ್ಪೇನಿಷ್ ಸೈನ್ಯಕ್ಕೆ ಬರ್ತದೆ. ಸೊ ಇದೆಲ್ಲವೂ ಸಹ ಈ 3 ಪ್ಲೇಸಸ್ ಅಂದ್ರೆ ಟೋಟಲ್ ಆಗಿ ಟೆನೋಟಿಟ್ಲಾನ್ ಅನ್ನುವಂತಹ ಒಂದು ಅದ್ಭುತವಾದಂತಹ ಸುಂದರವಾದಂತಹ ಆಸ್ಟ್ರಿಕರ ರಾಜಧಾನಿ ನಗರ ಏನಿತ್ತು, ಸೊ ಅದೆಲ್ಲವೂ ಸಹ ಸ್ಪೇನಿಷರ ಆಕ್ರಮಣಕ್ಕೆ ಗುರಿಯಾಗ್ತದೆ. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೊ ಯಾರು ಆಕ್ರಮಣ ಮಾಡಿ ಆಸ್ಟ್ರಿಕರ ರಾಜಧಾನಿಗೆ ಆಕ್ರಮಣ ಮಾಡಿದವರು ಯಾರು ಅಂತ ಹೇಳಿದ್ರೆ ಸ್ಪೇನಿನ ಸೈನ್ಯ. ಅಲ್ಲಿ ಒಂದು ಬೇಕಿದ್ರೆ ಬರೀರಿ, ಸ್ಪೇನಿನ ಸೈನ್ಯವು ಆಸ್ಟ್ರಿಕರ ರಾಜಧಾನಿಗೆ ಆಕ್ರಮಣ ಮಾಡಿತ್ತು. ಆಸ್ಟ್ರಿಕರ ರಾಜಧಾನಿಗೆ ಆಕ್ರಮಣ ಮಾಡಿತು ಅಂದ್ರೆ ಈ ಮೂಲಕ ಅಲ್ಲಿ ಆಸ್ಟೆಕ್ ನಾಗರಿಕತೆ ಏನಾಯ್ತು ಅಂತ ಹೇಳಿದ್ರೆ ಸ್ಪೇನ್ನ ವಶವಾಗಿ ಬಿಡ್ತದೆ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಸೊ ಈಗ ಸ್ವಲ್ಪ ಅವರ ಒಂದು ಕೆಲವೊಂದು ವಿಚಾರಗಳನ್ನ ನೋಡ್ತಾ ಹೋಗುವ. ಸೊ ಎಲ್ಲಿಂದ ಬಂದವ್ರು ಏನು ಅಂತ ಹೇಳುದ್ರ ಬಗ್ಗೆ ನೋಡ್ತಾ ಹೋಗುವ. ಸೊ ಇವಾಗ ಅದನ್ನ ನೋಡಿದ್ ನಾವು ಎಂಡಿಂಗ್. ಸೊ ಇವರು ಮೂಲತಃ ಅಲೆಮಾರಿ ಜನಾಂಗದವರು, ಆಗ್ಲೇ ನಾನು ಹೇಳಿದ್ದೇನೆ. ಇದೆಲ್ಲ ಬರ್ಕೊಳ್ಬೇಕು ಅಂತ ಹೇಳಿಲ್ಲ ಆಯ್ತಾ ಮಕ್ಳೇ, ಆಗ ಹೇಳಿದನ್ನ ಬರೀರಿ.
ರಾಜಧಾನಿ ಬರೀರಿ. ಸೊ ಇವರು ಸುಮಾರು 13ನೇ ಶತಮಾನದ ಹೊತ್ತಿಗೆ ಮೆಕ್ಸಿಕೋಕ್ಕೆ ಬಂದ್ರು ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಕರೆಕ್ಟ್ ಆದಂತಹ ಮಾಹಿತಿ ಇಲ್ಲ, ಅಂದ್ರೆ ಅವರಿಗೆ ಸರಿಯಾದಂತಹ ಬರವಣಿಗೆ ಶೈಲಿ ಅಷ್ಟೊಂದು ಪರಿಚಿತ ಇಲ್ಲದ ಕಾರಣ, ಮತ್ತೆ ಅವರು ಬಳಸ್ತಾ ಇದ್ದಂತಹ ಹಿರೋಗ್ಲಾಫಿಕ್ಸ್ ಅಂತ ಹೇಳಿದ್ರೆ ಗೊತ್ತುಂಟು ನಮಗೇನು. ಹಿರೋಗ್ಲೈಫಿಕ್ಸ್ ಅಂತ ಹೇಳಿದ್ರೆ ಪವಿತ್ರ ಬರವಣಿಗೆ ಅಂತ ಹೇಳಿ. ಅವರ ಒಂದು ರೇಖಾಚಿತ್ರ ನಮಗೆ ಅಷ್ಟೊಂದು ಅರ್ಥ ಸಾಗದ ಕಾರಣ ಕ್ಲಿಯರ್ ಆದಂತಹ ಒಂದು ಇತಿಹಾಸ ನಮಗೆ ತಿಳಿದಿಲ್ಲ, ಆಯ್ತಾ. ಇಲ್ಲಿನ ಕೆಲವು ಬುಡಕಟ್ಟುಗಳೊಂದಿಗೆ ಅವರು ಅನೇಕ ಬಾರಿ ಕಾದಾಡ್ತಾ ಇದ್ರು. ಅಂದ್ರೆ ಮೆಕ್ಸಿಕೋದಲ್ಲಿ ಮೊದಲಿದ್ದಂತಹ ಬುಡಕಟ್ಟಿನವರ ಜೊತೆಯಲ್ಲಿ ಅವರು ಅನೇಕ ಬಾರಿ ದಾಳಿಗಳನ್ನ ಮಾಡ್ತಾ ಇದ್ರು ಅನ್ನುವುದಕ್ಕೆ ಕೆಲವೊಂದು ಮಾಹಿತಿಗಳು ಲಭ್ಯ ಆಗಿದೆ. ಆಯ್ತಾ. ಸೊ ಈ ರೀತಿಯಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸುಸಂಸ್ಕೃತ ಜನರಾದಂತಹ ಇದ್ರಲ್ಲಿ ಟೊಲೆಟೆಕ್ಕರ, ಮಯಾನರ, ಜೆಪೋಟೆಕ್ಕರ ಸಂಸ್ಕೃತಿಯನ್ನು ಅವರು ತಮ್ಮದಾಗಿಸಿಕೊಂಡ್ರು. ಅಂದ್ರೆ ಈ ರೀತಿಯಲ್ಲಿ ಅಲ್ಲಿದ್ದಂತಹ ಮೊದಲಿದ್ದಂತಹ ಬುಡಕಟ್ಟು ಜನಾಂಗದವರ ಜೊತೆ ದಾಳಿ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ಸಂಸ್ಕೃತಿಯ ಜನರಾದಂತಹ ಅವರ ಒಂದು ಏನು ಸಂಸ್ಕಾರ ಉಂಟು ಅದನ್ನು ಅವರು ತಮ್ಮದಾಗಿಸಿಕೊಳ್ತಾರೆ, ಅಥವಾ ಅವರ ಪ್ಲೇಸ್ ಅನ್ನು ತಮ್ಮದಾಗಿಸಿಕೊಳ್ಳುವಂಥದ್ದು. ಸೊ ಈ ರೀತಿಯಲ್ಲಿ ಕಡೆಗೆ 13ನೇ ಶತಮಾನಕ್ಕೆ ಮೆಕ್ಸಿಕೋಕ್ಕೆ ಬಂದಂತವರು 14ನೇ ಶತಮಾನಕ್ಕಾಗುವಾಗ ಮೆಕ್ಸಿಕೋದಲ್ಲಿನ ಸರೋವರವೊಂದರ ದ್ವೀಪವೊಂದರಲ್ಲಿ ಆಶ್ರಯವನ್ನ ಪಡೆದು ಅಲ್ಲಿ ಒಂದು ನಗರವನ್ನು ನಿರ್ಮಿಸ್ತಾರೆ. ಅವರ ನಗರವೇ ಟೆನೋಟಿಟ್ಲಾನ್. ಆಲ್ರೆಡಿ ನಾನು ಹೇಳಿದ್ದೇನೆ. ಸೊ ಈ ಟೆನೋಟಿಟ್ನ ಒಂದು ನಿರ್ಮಾಣಕ್ಕೆ ಅವರು ಕಾರಣ ಆಗಿ ಬಿಡ್ತಾರೆ. ನಂತರ ಹೊಸ ಪ್ರದೇಶಗಳ ಕಡೆಗೆ ಅವರ ಹೆಜ್ಜೆ ಹೋಗ್ತದೆ. ಹೊಸ ಪ್ರದೇಶಗಳ ಮೇಲೆ ಹಿಡಿತವನ್ನ ಸಾಧಿಸ್ಲಿಕ್ಕೋಸ್ಕರ ಸಾಮ್ರಾಜ್ಯವೊಂದರ ಉದಯಕ್ಕೆ ಅವರು ಕಾರಣರಾಗ್ತಾರೆ. ಇವತ್ತಿಗೂ ಮೆಕ್ಸಿಕೋ ನಗರದಲ್ಲಿನ ಇಂಡಿಯನರನ್ನು ಅಂದ್ರೆ ಈ ಒಂದು ಸಂತತಿಗೆ ಸೇರಿದವರು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಆಸ್ಟೆಕ್ ಸಂತತಿಗೆ ಸೇರಿದವರು ಅಂತ ಹೇಳಿ ಹೇಳಲಾಗ್ತದೆ. ನೋಡಿ, ಆಗಿನ ಟೆನೋಟಿಟ್ಲಾನ್ ಅನ್ನುವಂತಹ ಪ್ಲೇಸ್ ಮತ್ತೆ ಈಗಿನ ಮೆಕ್ಸಿಕೋ ಸಿಟಿ ಹೇಗುಂಟು ನೋಡಿ. ಸೊ ಆಲ್ಮೋಸ್ಟ್ ಸೇಮ್ ಉಂಟು. ಸೊ ಅದೇ ಪ್ಲೇಸ್. ನೆಕ್ಸ್ಟ್ ಅವರ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿ ಅಥವಾ ಅವರ ಇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಚಾರವನ್ನ ನೋಡುದಿದ್ರೆ, ಸೊ ಇವರು ದೇವಾಲಯಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಆ ದೇವಾಲಯಗಳನ್ನು ಸುಂದರವಾದಂತಹ ಕೆತ್ತನೆಗಳಿಂದ ಅವರು ಡೆಕೋರೇಟ್ ಮಾಡ್ತಾ ಇದ್ರು, ಅಲಂಕರಿಸ್ತಾ ಇದ್ರು ಅಂತ ಹೇಳಿ ಹೇಳ್ಬೋದು. ಸೊ ಅವರ ಚಾರಿತ್ರಿಕ ಹಾಗೂ ಧಾರ್ಮಿಕ ಘಟನೆಗಳನ್ನು ಅಂದ್ರೆ ನಾನು ಆಲ್ರೆಡಿ ಹಿರೋಗ್ರಾಫಿಕ್ಸ್ ಹೇಗಿರ್ತದೆ ನಿಮ್ಗೆ ತುಂಬಾ ಸಲ ತೋರಿಸ್ತೇನೆ. ಒಂಥರ ರೇಖಾಚಿತ್ರದ ರೀತಿಯಲ್ಲಿ, ಒಂಥರ ಸಿಂಬಲ್ಸ್ ಗಳ ರೀತಿಯಲ್ಲಿ, ಸಂಕೇತಗಳ ಮೂಲಕ ಇರ್ತದೆ. ಸೊ ಅದರ ಮೂಲಕ ಅವರು ಹಿರೋಗ್ರಾಫಿಕ್ಸ್ ಗಳೆಲ್ಲದನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಆಯ್ತಾ. ಚಾರಿತ್ರಿಕ ಹಾಗೂ ಧಾರ್ಮಿಕ, ಅದನ್ನೊಂದು ಪಾಯಿಂಟ್ ಅನ್ನ ಬರೀರಿ ಮಕ್ಳು. ಆಯ್ತಾ, ಬರೀರಿ. ಚಾರಿತ್ರಿಕ ಹಾಗೂ ಧಾರ್ಮಿಕ ಘಟನೆಗಳನ್ನು ಚಾರಿತ್ರಿಕ ಹಾಗೂ ಧಾರ್ಮಿಕ ಘಟನೆಗಳನ್ನು ಅಂಕಿ ಸಂಕೇತಗಳ ಮೂಲಕ ಅಂಕಿ ಬರ್ದೊಂದು ಡ್ಯಾಶ್ ಹಾಕಿ ಉಂಟು ನೋಡಿ, ಕಾಣ್ತದಲ್ಲ ಡಿಸ್ಪ್ಲೇಲಿ. ಸಂಕೇತಗಳ ಮೂಲಕ ಹೀರೋಗ್ಲೈಫಿಕ್ಸ್ ಗಳಲ್ಲಿ ಆಸ್ಟೇಕರು ವ್ಯಕ್ತಪಡಿಸಿದ್ದಾರೆ. ಅವರು ಕಾಲಗಣನೆಯನ್ನು ಯಾರಿಂದ ತಿಳ್ಕೊಂಡ್ರು ಅಂತ ಹೇಳಿದ್ರೆ ಮಾಯನ್ನರಿಂದ ಅವರು ತಿಳ್ಕೊಂಡಿರುವಂತದ್ದು. ಸೊ ಅವರ ಮಾಯನ್ನರು ಪಂಚಾಂಗ ಏನು ಬಳಸ್ತಾ ಇದ್ರಲ್ವಾ, ಆ ಪಂಚಾಂಗವು ಹಬ್ಬದ ದಿನಾಂಕಗಳನ್ನು ಹಾಗೂ ನಿರ್ದಿಷ್ಟವಾದಂತಹ ಸಮಯಗಳಲ್ಲಿ ಪ್ರಭಾವಿಸುವ ದೇವರುಗಳ ಪಟ್ಟಿಯನ್ನು ಸಹ ಅವರು ಬಳಸ್ತಾ ಇದ್ದಂತಹ ಪಂಚಾಂಗದಲ್ಲಿ ಸಿಗ್ತಾ ಇತ್ತು. ಇದು ನೋಡಿ, ಮತ್ತೆ ಚರಿತ್ರಗಾರರು ಅದಕ್ಕೆ ಈ ರೀತಿಯಲ್ಲಿ ಕ್ಲೂಗಳನ್ನ ಕೊಟ್ಟು ಅದನ್ನ ಅಭ್ಯಾಸ ಮಾಡಿರುವಂತದ್ದು. ಅವರ ಪಂಚಾಂಗ ಈ ರೀತಿಯಲ್ಲಿ ಇತ್ತು. ಯಾರ್ದು? ಆಸ್ಟ್ರೇಕರು ಬಳಸ್ತಾ ಇದ್ದಂತಹ ಪಂಚಾಂಗ. ಕಾಲಗಣನೆಯನ್ನು ಅವರು ಮಾಯನ್ನರಿಂದ ತಿಳ್ಕೊಂಡಿರುವಂತದ್ದು.
ಸೊ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿ ನೋಡುದಿದ್ರೆ, ವ್ಯಾಪಾರ ವ್ಯವಸ್ಥೆಯು ಸಾಮ್ರಾಜ್ಯದ ದೂರದ ಭಾಗಗಳನ್ನು ಟೆನೋಟಿಟ್ಲಾನ್ ನ ಜೊತೆಗೆ ಸಂಪರ್ಕದಲ್ಲಿ ಇಡ್ತಾ ಇದ್ವಿ. ಅಂದ್ರೆ ವ್ಯಾಪಾರ ವ್ಯವಹಾರಗಳನ್ನು ಸಹ ಅವರು ಮಾಡ್ತಾ ಇದ್ರು. ವ್ಯಾಪಾರಿಗಳಿಗೆ ಯಾರು ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ರು ಅಂತಂದ್ರೆ ಆರ್ಮಿ, ಅಂದ್ರೆ ಅಲ್ಲಿಯ ಸೈನಿಕ ವ್ಯವಸ್ಥೆ ಅವರಿಗೆ ಭದ್ರತೆಯನ್ನ ಕೊಡ್ತಾ ಇದ್ರು ಅಥವಾ ರಕ್ಷಣೆಯನ್ನ ಕೊಡ್ತಾ ಇದ್ರು. ಹೊರೆ ಹೊರಲಿಕ್ಕೋಸ್ಕರ ಅವರು ಹೊರೆ ಹೊರುವ ಪ್ರಾಣಿಗಳು ಇಲ್ಲದ ಕಾರಣ ಕೂಲಿಯವರನ್ನೇ ಹೊರೆ ಹೊಯ್ಲಿಕ್ಕೆ ಅವರು ಬಳಸ್ತಾ ಇದ್ರು. ಪ್ರಾಣಿಗಳನ್ನು ಅವರು ಬಳಸ್ತಾ ಇರ್ಲಿಲ್ಲ ಹೊರೆಯನ್ನು ಹೊರ್ಲಿಕ್ಕೆ, ಭಾರ ಹೊರ್ಲಿಕ್ಕೆ. ಸೊ ಕೂಲಿಗಾರರನ್ನೇ ಅವರು ಬಳಸ್ತಾ ಇದ್ರು. ಸೊ ಬೆಳೆದಂತಹ ಬೆಳೆಯನ್ನು ಅವರು ಮಾರುಕಟ್ಟೆಗೆ ತರಲಿಕ್ಕೆ ಕಾಲುವೆಗಳನ್ನು ಸಹ ಬಳಸ್ತಾ ಇದ್ರು. ನೋಡಿ ಈ ಚಿತ್ರದಲ್ಲಿ ಕಾಣ್ತದೆ ಕೂಲಿಗಾರರನ್ನು ಅವರು ಬಳಸ್ತಾ ಇದ್ದಂತಹ ಒಂದು ರೀತಿ. ಸೊ ಕಣಿವೆಯ ಮೂಲಕ ಹೇಗೆ ಸಾಗಿಸ್ತಾ ಇದ್ರು ಅಂತ ಹೇಳಿದ್ರೆ ದೋಣಿಗಳ ಮೂಲಕ ಅದನ್ನವರು ಸಾಗಿಸುವಂತಹ ಕಲೆಯನ್ನು ಅವರು ಹೊಂದಿದ್ರು. ಸೊ ಇವ್ರು ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾದ್ರೆ ಇವರು ಬೆಳೀತಾ ಇದ್ದಂತಹ ಪ್ರಮುಖ ಬೆಳೆಗಳು ಯಾವುದು ಅಂತ ಹೇಳುವಂತದ್ದು ನಮಗೆ ಬೇಕಾಗ್ತದೆ. ಸೊ ಅದನ್ನ ಬರೀರಿ. ಅವರು ಬೆಳೀತಾ ಇದ್ದಂತಹ ಪ್ರಮುಖ ಬೆಳೆಗಳು ಅಥವಾ ಫಸಲು ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರು ಅಥವಾ ಯಾವ್ದನ್ನೆಲ್ಲ ಬೆಳೆಸ್ತಾ ಇದ್ರು ಅಂತ ಹೇಳಿದ್ರೆ ಬರೀರಿ. ಕಾಳು ಕಡ್ಡಿ, ದವಸ ಧಾನ್ಯ, ದವಸ ಧಾನ್ಯ, ಮೆಣಸು, ಮೆಣಸು, ಹಣ್ಣಿನ ರಸ, ಟೊಮ್ಯಾಟೊ, ತಂಬಾಕು ಮತ್ತು ಹತ್ತಿ, ಇವುಗಳನ್ನವರು ಬೆಳೆಸ್ತಾ ಇದ್ರು. ವಾಪಸ್ ಹೇಳ್ತೇನೆ, ಕಾಳು ಕಡ್ಡಿ, ದವಸ ಧಾನ್ಯ, ಮೆಣಸು, ಹಣ್ಣಿನ ರಸ, ಟೊಮೆಟೊ, ತಂಬಾಕು ಮತ್ತು ಹತ್ತಿ. ಸೊ ಇವುಗಳು ಅವರು ಬೆಳೆಸ್ತಾ ಇದ್ದಂತಹ ಫಸಲು ಅಥವಾ ಕೃಷಿಯ ವಸ್ತುಗಳು ಅಂತ ಹೇಳಿ ನಾವು ಹೇಳ್ಬೋದು. ವಸ್ತು ವಿನಿಮಯದ ಮೂಲಕ ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು. ನಿಮಗೆ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರದಲ್ಲಿ ಬರ್ತದೆ, ವಾಣಿಜ್ಯ ವಿಕಾಸದ ಹಂತಗಳು ಯಾವುದು ಅಂತ ಹೇಳಿ ಬರ್ತದೆ. ಅದ್ರಲ್ಲಿ ನೀವು ಒಂದು ಹಂತವನ್ನ ತಿಳ್ಕೊಂಡಿರ್ಬೋದು, ಹೌದಾ? ವಸ್ತು ವಿನಿಮಯದ ಹಂತ ಅಂತ ಹೇಳಿ. ವಸ್ತು ವಿನಿಮಯದ ಅಂತ ಹೇಳಿದ್ರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನ ಕೊಟ್ಟು ತಕೊಳ್ಳುವಂಥದ್ದು, ಆಯ್ತಾ? ನಮಗೆ ಯಾವುದು ಬೇಕೋ ಆ ವಸ್ತು, ನಮ್ಮಲ್ಲಿ ಹೆಚ್ಚಿದ್ದಂತ ವಸ್ತುವನ್ನು ಇನ್ನೊಬ್ನಿಗೆ ಕೊಟ್ಟು, ಅಂದ್ರೆ ಅವನಿಗೆ ಆ ಬೇಡಿಕೆ ಇದ್ರೆ, ಅವನಲ್ಲಿರೋ ವಸ್ತು ನಮಗೆ ಬೇಕು ಅಂತಿದ್ರೆ ಆಗ ನಾವು ಎಕ್ಸ್ಚೇಂಜ್ ಮಾಡುವಂಥದ್ದು. ಆದ್ರೆ ಆ ಒಂದು ಸಿಸ್ಟಮ್ಸ್ ನೆಕ್ಸ್ಟ್ ಅದರಲ್ಲಿ ಅನೇಕ ಸಮಸ್ಯೆಗಳು ಬರ್ತಾ ಹೋಗ್ತದೆ. ನೀವು ತಿಳ್ಕೊಂಡಿದ್ದೀರಿ ಆಲ್ರೆಡಿ, ಅದನ್ನ ನಾನು ವಾಪಸ್ ಹೇಳುದಿಲ್ಲ ಇಲ್ಲಿ. ಉಳಿದಂತವರ ಕೃಷಿ ಚಟುವಟಿಕೆಗಳ ಬಗ್ಗೆ, ಅವರ ಆರ್ಥಿಕ ಜೀವನದ ಬಗ್ಗೆ ನೋಡುದು ಅಂತ ಹೇಳಿದ್ರೆ, ಸೊ ಆಸ್ಟ್ರಿಕರು ತಮ್ಮ ಸಂಪತ್ತು ಹಾಗೂ ಅಧಿಕಾರವನ್ನು ಯಾವುದಕ್ಕೋಸ್ಕರ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಹೆಚ್ಚಾಗಿ ಅವರ ರಾಜಧಾನಿ ನಗರ ಏನಿದೆ ಅದನ್ನ ಸುಂದರ ಮಾಡ್ಲಿಕ್ಕೆ ಬಳಸ್ತಾ ಇದ್ರು. ಅಷ್ಟು ಅದ್ಭುತವಾದಂತಹ ನಗರವನ್ನು ನಿರ್ಮಾಣ ಮಾಡಿದ್ರು. ಸೊ ಆ ಒಂದು ನಗರದಲ್ಲಿ ಅರಮನೆ ಇತ್ತು, ಅಲ್ಲಿ ರಾಜ ವಾಸಿಸ್ತಾ ಇದ್ದ. ಸೊ ಪ್ರತಿಷ್ಠಿತರು ಹಾಗೂ ಸಾವಿರಾರು ಗುಲಾಮರು ಅವರ ಅಧೀನದಲ್ಲಿ ಇರ್ತಾ ಇದ್ರು. ಯಾರ ಅಧೀನದಲ್ಲಿ? ರಾಜನ ಅಧೀನದಲ್ಲಿ. ರಾಜ ಅರಮನೆಯಲ್ಲಿ ವಾಸಿಸ್ತಿದ್ದ. ಅರಮನೆ ಆ ಒಂದು ಸುಂದರವಾದಂತಹ ರಾಜಧಾನಿ ನಗರ ಟೆನೋಟಿಟ್ಲಾನ್ ಅಲ್ಲಿ ಇದ್ದಂಥದ್ದು. ಸೊ ಅರಮನೆಯ ಬಳಿ ಸುಂದರವಾದಂತಹ ಉದ್ಯಾನವನಗಳು ಇತ್ತು, ಪ್ರಾಣಿ ಸಂಗ್ರಹಾಲಯಗಳು ಅಲ್ಲಿ ಇರ್ತಾ ಇತ್ತು. ಸೊ ಟೋಟಲ್ ಆಗಿ ಆ ಒಂದು ನಗರ ಅದ್ಭುತವಾಗಿತ್ತು. ಅದಕ್ಕೆ ಸಂಪರ್ಕ ಮಾಧ್ಯಮಗಳು ಸಹ ಇತ್ತು. ಕುಡಿಯುವ ನೀರಿನ ಯೋಜನೆಯನ್ನು ಸಹ ಅವರು ಅಲ್ಲಿ ಮಾಡಿದ್ರು. ಸೊ ಹೆಚ್ಚಿನ ಅವರ ಒಂದು ಸಮಯವನ್ನ ಆ ನಗರದ ಸುಂದರಕ್ಕೋಸ್ಕರನೇ ಅವರು ಬಳಸ್ತಾ ಇದ್ರು ಅಂತ ಹೇಳ್ಬೋದು. ನಗರ ದ್ವೀಪದ ಸುತ್ತಲಿನ ಒಂದು ದ್ವೀಪಗಳನ್ನು ಕೃಷಿ ಭೂಮಿಗಾಗಿ ಪರಿವರ್ತಿಸಿಕೊಂಡಿದ್ರು. ಸೊ ಅವುಗಳನ್ನು ಅವ್ರು ಏನು ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿದ್ರೆ ಚಿನಂಪ ಅಂತ ಹೇಳಿ ಕರಿತಾ ಇದ್ರು. ಆ ನಗರ ಏನಿದೆ ಅಲ್ಲ, ಅದರ ಒಂದು ಸುತ್ತಲಿನ ಪ್ರದೇಶವನ್ನು ಅವರು ಕೃಷಿಗಾಗಿ ಬಳಸ್ತಾ ಇದ್ರು, ಆಯ್ತಾ? ಅರಮನೆಯ ನಗರವನ್ನ ಬಿಟ್ಟು ಉಳಿದ ಪ್ಲೇಸ್ ಅನ್ನು ಅವರು ಕೃಷಿಗೆ ಬಳಸ್ತಿದ್ರು. ಅದನ್ನ ಏನು ಅಂತ ಕರಿತಿದ್ರು ಅಂತ ಹೇಳಿ ಚಿನಂಪ. ಚಿನಂಪ ಅಂದ್ರೆ ಏನು ಅಂತ ಹೇಳಿ ಕೇಳ್ಬೋದು. ಸೊ ಆಗ ನೀವು ಬರಿಬೇಕು, ಇಲ್ಲಿಂದ ಬರೀರಿ ನೋಡಿ. 2 ಪಾಯಿಂಟ್ ಅನ್ನ ಒಟ್ಟಿಗೆ ನೀವು ಮಿಕ್ಸ್ ಮಾಡಿ ಬರಿಬೇಕೀಗ. ಇಲ್ಲಿ ಉಂಟು ನೋಡಿ, ಇಲ್ಲಿಂದ
ನಗರ ದ್ವೀಪದ ಸುತ್ತಲಿನ ಸಣ್ಣ ದ್ವೀಪಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸಿಕೊಂಡಿದ್ದರು. ಇವುಗಳನ್ನು ಚಿನಂಪಗಳೆಂದು ಕರೆಯುತ್ತಿದ್ದರು. ಅದಕ್ಕೆ ಆ ಚಿನಂಪಕ್ಕೆ ಅಂಡರ್ಲೈನ್ ಮಾಡ್ಬೇಕು. ಬರೀರಿ ಬೇಗ. ಬರ್ದಾದ್ರೆ ಮೆಸೇಜ್ ಮಾಡಿ. ಓಕೆ, ಬರ್ದಾಯ್ತು ಅಂತ ಮೆಸೇಜ್ ಬಂತು. ಸರಿ, ಓಕೆ. ಚಿನ್ನಂಪ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಮಗೆ ಗೊತ್ತಾಯ್ತು. ರೈತರು ದ್ವೀಪಗಳಲ್ಲಿನ ಗುಡಿಸಲುಗಳಲ್ಲಿ ಅವರು ವಾಸಿಸ್ತಾ ಇದ್ರು. ಅಧಿಕಾರಿಗಳು ಕಲ್ಲಿನ ಹಾಗೂ ಸುಟ್ಟ ಇಟ್ಟಿಗೆಗಳಿಂದ ರಚಿಸಿದಂತಹ ನಿವಾಸದಲ್ಲಿ ಇರ್ತಾ ಇದ್ರು. ಅಂದ್ರೆ ವ್ಯತ್ಯಾಸ ಇತ್ತು ಸಾಮಾನ್ಯ ಜನರಿಗೂ ಮತ್ತು ಅಧಿಕಾರಿಗಳಿಗೂ, ಅವರ ನಿವಾಸಗಳಿಗೂ ಅಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಇದನ್ನ ನಾನು ಆಲ್ರೆಡಿ ಆಗ ಹೇಳಿದ್ದೇನೆ. ಉದ್ಯಾನವನಗಳನ್ನು ಅವ್ರು ಮಾಡ್ತಾ ಇದ್ರು, ಪ್ರಾಣಿ ಸಂಗ್ರಹಾಲಯ ಇತ್ತು ಅಂತ ಹೇಳಿ ಎಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇತ್ತು. ಯುದ್ಧದ ತರಬೇತಿಗಳಲ್ಲಿ ಬರ್ಜಿ ಹಾಗೂ ಬಿಲ್ಲು ಬಾಣಗಳ ಬಳಸುವಿಕೆಯನ್ನು ಅವರು ಕಲ್ತುಕೊಂಡಿದ್ರು. ಅಂದ್ರೆ ಕಲಿಸ್ತಾ ಸಹ ಇದ್ರು. ಗೊತ್ತಿಲ್ಲದವರಿಗೆ ಅದನ್ನ ಅವರು ಕಲಿಸ್ತಾ ಇದ್ರು. ಯುದ್ಧದಲ್ಲಿ ಸೆರೆ ಸಿಕ್ಕವರನ್ನು ಅವರು ಕೊಲ್ತಾ ಇರ್ಲಿಲ್ಲ. ಅದರ ಬದಲಾಗಿ ಅವರನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆಹುತಿಯ ಸಂದರ್ಭದಲ್ಲಿ ಅವರನ್ನ ಆಹುತಿಯಾಗಿ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ನರಬಲಿ ಅನ್ನುವಂತಹ ಒಂದು ಸಿಸ್ಟಮ್ ಆಸ್ಟೆಕ್ ನಾಗರಿಕತೆಯಲ್ಲಿ ಇತ್ತು. ಆಯ್ತಾ, ಯುದ್ಧದಲ್ಲಿ ಕೊಲ್ಲಿಕ್ಕಿಲ್ಲ, ಆಹುತಿಯನ್ನು ಅವರು ನೀಡುವಂಥದ್ದು. ಆಹುತಿಯ ಸಂದರ್ಭದಲ್ಲಿ ಆಸ್ಟೇಕರ ರಿವಾಜುಗಳನ್ನು ಕಂಡು ಭಯಭೀತರಾದಂತಹ ಸ್ಪೇನಿಷರು ಅವರ ಹಳೆಯ ನಂಬಿಕೆಗಳನ್ನು ನಿರ್ಮೂಲನ ಮಾಡುವ ಸಲುವಾಗಿ ಅಲ್ಲಿನ ದೇವಾಲಯಗಳನ್ನೆಲ್ಲವನ್ನು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಾಶ ಮಾಡ್ತಿದ್ರು. ಅಂದ್ರೆ ಕೆಲವೊಂದು ಸಿಸ್ಟಮ್ ಅಷ್ಟೊಂದು ಕ್ರೂಯಲ್ ಆಗಿತ್ತು ಅವರದ್ದು. ಸೊ ಅದಕ್ಕೋಸ್ಕರ ಸ್ಪೇನಿಷ್ ಜನರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿನ ದೇವಾಲಯಗಳನ್ನೇ ಅವರು ನಾಶಪಡಿಸ್ತಾ ಹೋದ್ರು. ಅವರ ಕೆಲವೊಂದು ನಂಬಿಕೆಗಳನ್ನ ಸರಿ ಮಾಡ್ಲಿಕ್ಕೋಸ್ಕರ, ನಿರ್ಮೂಲನ ಮಾಡ್ಲಿಕ್ಕೋಸ್ಕರ ಆ ರೀತಿಯಲ್ಲಿ ಅವರು ಮಾಡಿದ್ರು. ಸೊ ನೆಕ್ಸ್ಟ್, ಪ್ರಕೃತಿಯ ಆರಾಧಕರು ಹೇಗೆ ಅಂತ ಹೇಳಿ ಒಂದು ಕ್ವಶನ್ ಇರ್ತದೆ. ನಾನು ಕಳಿಸಿದ್ದೇನೆ. ಆಸ್ಟೇಕರು ಪ್ರಕೃತಿಯ ಆರಾಧಕರಾಗಿದ್ರು. ಆ ಪಾಯಿಂಟ್ ಅನ್ನೊಂದನ್ನು ಬರೀರಿ. ಆಸ್ಟೇಕರು ಪ್ರಕೃತಿಯ ಆರಾಧಕರು ಅಂದ್ರೆ ಪ್ರಕೃತಿಯನ್ನೇ ಅವರು ಆರಾಧಿಸ್ತಾ ಇದ್ರು ಅಂತ ಹೇಳಿ. ಅಂದ್ರೆ ಪರಿಸರವನ್ನು, ಅಂದ್ರೆ ಕೃಷಿಯನ್ನ ಹೆಚ್ಚು ಅವಲಂಬಿಸಿದ್ರಲ್ಲ, ಸೊ ಆ ಕಾರಣಕ್ಕೋಸ್ಕರ ಪ್ರಕೃತಿಯನ್ನು ಅವರು ಹೆಚ್ಚು ನಂಬಿದ್ರು, ಅದರ ಆರಾಧಕರು ಆಗಿದ್ರು. ಸೊ ದೇವರುಗಳನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ತೃಪ್ತಿಪಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಬೇರೆ ಬೇರೆ ಧಾರ್ಮಿಕ ವಿಧಾನಗಳನ್ನ ಅವರು ಬಳಸ್ತಾ ಇದ್ರು. ಸೊ ಅದರಲ್ಲಿ ಒಂದು, ಅವರ ಧಾರ್ಮಿಕ ವಿಧಿವಿಧಾನದಲ್ಲಿ ಒಂದೇನು ಅಂತ ಹೇಳಿದ್ರೆ ಮಾನವನ್ನ ಬಲಿ ಕೊಡುವಂಥದ್ದು. ಆಯ್ತಾ, ಮನುಷ್ಯನನ್ನೇ ಬಲಿ ಕೊಡುವಂತಹ ಸಿಸ್ಟಮ್ ಅಲ್ಲಿ ಇದ್ದಿರುವಂತದ್ದು. ಒಂಥರ ಕ್ರೂರವಾದಂತಹ ಒಂದು ಸಿಸ್ಟಮ್ ಆಗಿತ್ತು. ಅದಕ್ಕೋಸ್ಕರ ಸ್ಪೇನಿಷರು ಅದರಿಂದ ಭಯಭೀತರಾಗಿ ಅವರ ಒಂದು ಪದ್ಧತಿ ನಿರ್ಮೂಲನ ಆಗ್ಬೇಕು ಅಂತ ಹೇಳಿ ಅವರ ದೇವಾಲಯವನ್ನೇ ನಾಶಪಡಿಸ್ತಾ ಹೋಗ್ತಾ ಇದ್ರು. ಸೊ ಈ ರೀತಿಯಲ್ಲಿ ನರಬಲಿಯನ್ನು ಅವರು ಕೊಡ್ತಾ ಇದ್ದಂಥದ್ದು. ಆಸ್ಟೇಕರ ಸಾಮ್ರಾಜ್ಯ ವಿಸ್ತರಿಸಿದಂತೆಲ್ಲ ದೇವರನ್ನು ಸಂತೈಸ್ಲಿಕ್ಕೆ ಅವರು ಹೆಚ್ಚು ಹೆಚ್ಚು ಆಹುತಿಯನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ಸಾಮ್ರಾಜ್ಯ ವಿಸ್ತರಣೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಆ ರೀತಿಯಲ್ಲೇ ಕೆಲವೊಂದು ಬೇಡಿಕೆಗಳನ್ನಿಟ್ಟು ಹೆಚ್ಚು ಹೆಚ್ಚು ನರಬಲಿಯನ್ನ ಕೊಡುವಂತ ಒಂದು ಸಿಸ್ಟಮ್ ಅಲ್ಲಿ ಬೆಳೆಸ್ತಾ ಹೋಯ್ತು. ಅಷ್ಟೊಂದು ಉತ್ತಮವಾದಂತಹ ಸಿಸ್ಟಮ್ ಅನ್ನು ಅವರು ಮತ್ತೆ ಮುಂದುವರಿಸಲಿಲ್ಲ. ಕೆಲವೊಂದು ಕೆಟ್ಟ ಪದ್ಧತಿಗಳು ಅಲ್ಲಿ ಮುಂದುವರಿತಾ ಹೋಯ್ತು.
ಟೆನೋಟಿಟ್ಲಾನ್ನ ಪಿರಮಿಡ್ ದೇವಾಲಯಗಳನ್ನು ಸಮರ್ಪಿಸುವಾಗ, ಅಂದ್ರೆ ಅಲ್ಲಿದ್ದಂತಹ ಟೆನೋಟಿಟ್ ನಗರದಲ್ಲಿನ ಅಲ್ಲಿ ಒಂದು ಪಿರಮಿಡ್ ಅನ್ನ ಸಮರ್ಪಿಸುವಂತಹ ಸಂದರ್ಭದಲ್ಲಿ, ದೇವರಿಗೆ ಸಮರ್ಪಿಸುವಂತಹ ಸಂದರ್ಭದಲ್ಲಿ ಸುಮಾರು 20,000 ಕೈದಿಗಳನ್ನ ಅವರು ಆಹುತಿ ನೀಡಿದ್ದಾರೆ ಅಂತ ಹೇಳಿ ಚರಿತ್ರೆಯಲ್ಲಿ ಮಾಹಿತಿ ಸಿಗ್ತದೆ. ಅಂದ್ರೆ ನೋಡಿ, ಅಂದ್ರೆ ಯಾವ ಲೆವೆಲ್ಗೆ ಅವರು ನರಬಲಿಯನ್ನ ಕೊಡ್ತಾ ಇದ್ರು ಅಂತ ಹೇಳಿ ನಮಗೆ ಅಲ್ಲಿ ಗೊತ್ತಾಗ್ತದೆ. 1517ರಲ್ಲಿ ಹರ್ನೋಡಾ ಕಾರ್ಟ್ರೆಸ್ನ ನೇತೃತ್ವದಲ್ಲಿ ಧಾವಿಸಿದಂತಹ ಸ್ಪೇನ್ ನ ಪಡೆ ಈ ಒಂದು ಸಂಸ್ಕೃತಿಯನ್ನು, ಅದು ಒಂದು ಏನು ನಾಗರಿಕತೆಯ ಒಂದು ಏನಿದೆ ಜೀವನ ಕಥೆ, ಅದನ್ನ ಅಲ್ಲಿಗೆ ಹೆಣ್ಣು ಮಾಡುವಂತಹ ಕೆಲಸವನ್ನ ಮಾಡ್ತದೆ. ಸೊ ಈ ಒಂದು ಆದ್ರಿಂದ ಆಸ್ಟ್ರಿಕರ ಒಂದು ನಾಗರಿಕತೆ ಎಂಡಿಗೆ ಯಾರ ನೇತೃತ್ವದ ಸ್ಪೇನ್ ಪಡೆ ಕಾರಣ ಆಯ್ತು ಅಂತ ಹೇಳಿದ್ರೆ ಕಾರ್ಟ್ರೆಸ್ನ ನೇತೃತ್ವದ ಸ್ಪೇನ್ ಪಡೆ ಕಾರಣ ಆಗ್ತದೆ. ಸೊ ಅಲ್ಲಿಗೆ ಆಸ್ಟೆಕ್ ಸಂಸ್ಕೃತಿ ಅಲ್ಲಿಗೆ ಎಂಡ್ ಆಗ್ತಾ ಹೋಗುವಂಥದ್ದು. 1517ರಲ್ಲಿ ಎಂಡ್ ಆಗ್ತದೆ. 1517 ನೆನಪಿಟ್ಕೊಳ್ಳಿ. ಹರ್ನೋಡಾ ಕಾರ್ಟ್ರೆಸ್ ಅವನ ಹೆಸರು. ದಾಳಿ ಮಾಡಿದಂತಹ ಸ್ಪೇನ್ ನ ನೇತೃತ್ವ ವಹಿಸಿದವನು ಹರ್ನೋಡಾ ಕಾರ್ಟ್ರೆಸ್. ಆಯ್ತಾ? ಸೊ ಇಲ್ಲಿಗೆ ಆಸ್ಟ್ರಿಕ್ ನಾಗರಿಕತೆ ಎಂಡ್ ಆಗುವಂಥದ್ದು. ನೆಕ್ಸ್ಟ್ ಬರುವಂತದ್ದು ಇಂಕಾ ನಾಗರಿಕತೆ. 8 ನಿಮಿಷ ಉಂಟು. 8 ನಿಮಿಷದಲ್ಲಿ ಎಷ್ಟಾಗ್ತದೋ ನಾನು ಅಷ್ಟು ಮಾಡ್ತೇನೆ. ಉಳ್ದ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಪಾಯಿಂಟ್ ಬುಕ್ ಅಲ್ಲಿ ಕಳಿಸ್ತೇನೆ, ಅದನ್ನ ಬರ್ಕೊಳ್ಳಿ. ಅಲ್ಲಿಗೆ ನಾನು ಈ ಪಾಠವನ್ನ ಮುಕ್ತಾಯ ಮಾಡ್ತೇನೆ ಅಂತ ಅದ್ರ ಅರ್ಥ ಇವತ್ತಿಗೆ. ನೆಕ್ಸ್ಟ್ ಬರುವಂತದ್ದು ಇನ್ಕಾ ನಾಗರಿಕತೆ. ಸೈಡ್ ಹೆಡಿಂಗ್ ಇನ್ಕಾ ನಾಗರಿಕತೆ. ಮತ್ತೆ ಮಕ್ಳು ನಿಮಗೆ ನೆಕ್ಸ್ಟ್ ಪಾಠ ಹೊಸ ಧರ್ಮದ ಉದಯ ಪಾಠ ಉಂಟಲ್ಲ, ಸರ್ ಮಾಡಿದ್ರೆ ಮಾಡುದಿಲ್ಲ, ನಾನು ನಂಗೆ ಮೆಸೇಜ್ ಮಾಡಿ, ಯಾರಾದ್ರೂ ಒಬ್ರು ಇನ್ಫಾರ್ಮ್ ಮಾಡಿ, ಸರ್ ಮಾಡಿದಾರಾ ಮಾಡ್ಲಿಲ್ವಾ, ನಾನ್ ಮಾಡ್ಬೇಕಾ ಬೇಡ್ವಾ ಅಂತೇಳಿ. ನೆಕ್ಸ್ಟ್ ನೀವು ನಂಗೆ ನಾಳೆ ಒಳಗೆ ಎಲ್ರು ಇನ್ಫಾರ್ಮ್ ಮಾಡ್ಬೇಕು ಯಾವ ಪಾಠವನ್ನು ಮಾಡ್ಬೇಕು ಅಂತ ಹೇಳಿ. ಯಾರು ಮೆಸೇಜ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಮಾಡುದಿಲ್ಲ, ನಾನು ಡೈರೆಕ್ಟ್ HM ಗೆ ಇನ್ಫಾರ್ಮ್ ಮಾಡ್ತೇನೆ, ಕ್ಲಾಸ್ ಅನ್ನು ಸ್ಟಾಪ್ ಮಾಡ್ತೇನೆ. ಆಯ್ತಾ? ಯಾವ ಪಾಠ ಬೇಕು ಅಂತ ಹೇಳ್ತಿರೋ ಹಾಗಿದ್ರೆ ನಾನು ಮಾಡ್ತೇನೆ, ಇಲ್ಲಾದ್ರೆ ನಾನು ಮಾಡುದಿಲ್ಲ, ಎಂಡ್ ಮಾಡ್ತೇನೆ. ಓಕೆ. ಸೊ ಯಾವ್ದು ನಿಮಗೆ ಬೇಕು ಅಂತ ಹೇಳಿದ್ರು ಮಾಡ್ತೇನೆ, ತೊಂದ್ರೆ ಇಲ್ಲ. ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಯಾವ್ದು ಬೇಕು ಅಂತ ಹೇಳಿದ್ರು ನಾನು ಮಾಡ್ತೇನೆ. ಆದ್ರೆ ನಂಗೆ ನಾಳೆ ಒಳಗೆ ಮೆಸೇಜ್ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ನಾಳೆ ಸಂಜೆ HM ಗೆ ಇನ್ಫಾರ್ಮ್ ಮಾಡ್ತೇನೆ, ನಾನು ಆನ್ಲೈನ್ ಕ್ಲಾಸ್ ಅನ್ನು ನಿಲ್ಲಿಸ್ತೇನೆ ಅಂತ ಹೇಳಿ. ಆಯ್ತಾ? ಸರಿ. ಇನ್ಕಾ ನಾಗರಿಕತೆ 6 ನಿಮಿಷ ಉಂಟು, ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ. ಸೊ ಇನ್ಕಾ ನಾಗರಿಕತೆಯಲ್ಲಿ ಬರುವಂತಹ ಸಾಮ್ರಾಜ್ಯ ಎಲ್ಲಿ ತನಕ ವಿಸ್ತಾರವಾಗಿತ್ತು? ಇವರು 15 ಮತ್ತು 16ನೇ ಶತಮಾನದಲ್ಲಿ ಏಳಿಗೆ ಕಂಡಂತಹ ಒಂದು ನಾಗರಿಕತೆ ಆಗಿದೆ. ಸೊ ಎಲ್ಲಿ ಸ್ಪ್ರೆಡ್ ಆಗಿತ್ತು ಇವರ ಒಂದು ನಾಗರಿಕತೆ ಅಂತ ಹೇಳಿದ್ರೆ, ಸೊ ಆ ಪ್ಲೇಸ್ ನೆನಪಿಟ್ಕೊಳ್ಬೇಕು. ಅವರ ವ್ಯಾಪ್ತಿ, ಇನ್ಕಾ ನಾಗರಿಕತೆಯ ವ್ಯಾಪ್ತಿ ಅಂತ ಬರೀರಿ. ಇನ್ಕಾ ನಾಗರಿಕತೆಯ ವ್ಯಾಪ್ತಿ ಪೆರು ಉಂಟು ನೋಡಿ, ಕಾಣ್ತಾ ಉಂಟಲ್ಲ ನಿಮಗೆ? ಪೆರು, ಇಕ್ವೆಡೋರ್, ಚಿಲಿ, ಅಲ್ಲ ಚಿಲಿ, ಅರ್ಜೆಂಟೈನಾ. ಸೊ ಇನ್ಕಾ ಸಾಮ್ರಾಜ್ಯದ ವ್ಯಾಪ್ತಿ ಪೆರು. ವ್ಯಾಪ್ತಿ ಅಂತಂದ್ರೆ ಯಾವೆಲ್ಲ ಪ್ಲೇಸ್ ಅಲ್ಲಿ ಅವರು ಒಂದು ಇನ್ಕಾ ನಾಗರಿಕತೆ ಸ್ಪ್ರೆಡ್ ಆಗಿತ್ತು ಅಂತ ಹೇಳಿ ಅದ್ರ ಅರ್ಥ. ಓಕೆ. ಪೆರು, ಇಕ್ವೆಡೋರ್, ಚಿಲಿ ಮತ್ತು ಅರ್ಜೆಂಟೈನಾ, ಈ 4 ಪ್ಲೇಸ್ ನೆನಪಿಟ್ಕೊಳ್ಳಿ, ಕೇಳುವ ಸಾಧ್ಯತೆಗಳು ಇರ್ತದೆ. ಇವರ ಪೂರ್ವದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಅಲ್ಲಿ ಇರ್ತದೆ ಆಲ್ರೆಡಿ. ನೋಡಿ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಮ್ಯಾಪ್ ಅಲ್ಲಿ ನಿಮಗೆ ಸರಿ ಕಾಣ್ತದೆ ಈಗ. ಸೊ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಇರ್ತದೆ. ಸೊ ಇನ್ಕಾ ಸಾಮ್ರಾಜ್ಯವು ತನ್ನ ಹಿಂದಿನ ಸಂಸ್ಕೃತಿಗಳ ಪರಂಪರೆಯನ್ನ ಮುಂದುವರಿಸಿಕೊಂಡು ಅಲ್ಲಿ ಕಂಟಿನ್ಯೂ ಆಗ್ತಾ ಹೋಗುವಂಥದ್ದು. ಇದು ಬಹಳ ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದಿದಂತಹ ಒಂದು ನಾಗರಿಕತೆ ಇದಾಗಿದೆ. ಆದ್ರೆ ಇವರಿಗೆ ಬರವಣಿಗೆ ಇಲ್ಲದ ಕಾರಣ ಪ್ರಾರಂಭಿಕ ಬದುಕಿನ ಬಗ್ಗೆ ಅವರ ಮಾಹಿತಿ ಇಲ್ಲ. ಅಂದ್ರೆ ಅವರ ಪ್ರಾರಂಭದ ಜೀವನ ಹೇಗಿತ್ತು, ಸೊ ಯಾವ ಪ್ಲೇಸ್ ಅಲ್ಲಿ ಅವ್ರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂತಂದ್ರೆ ಅವರಿಗೆ ಬರವಣಿಗೆಯ ಶೈಲಿ ಅಷ್ಟು ಗೊತ್ತಿಲ್ಲದ ಕಾರಣ. ಸೊ ಇವರು ಸುಮಾರು 11ನೇ ಶತಮಾನದಲ್ಲಿ ಪೆರುವಿನ ಕುಸ್ಕೋ ಕಣಿವೆಯಲ್ಲಿ ಬಂದು ನೆಲೆಸಿ ನೆಕ್ಸ್ಟ್ ಕ್ರಮೇಣ ಇಡೀ ಕಣಿವೆಯನ್ನ ಆಕ್ರಮಿಸಿಕೊಂಡ್ರು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ಪಡ್ತಾರೆ. ಸೊ ಪೆರುವಿನ ಕುಸ್ಕೋ ಕಣಿವೆ.
ಸೊ ಅವರು 11ನೇ ಶತಮಾನದಲ್ಲಿ ಎಲ್ಲಿ ನೆಲೆಸಿದ್ರು ಅಂತ ಹೇಳಿದ್ರೆ ಪೆರುವಿನ ಕುಸ್ಕೋ ಕಣಿವೆಯಲ್ಲಿ. ಕುಸ್ಕೋ 11ನೇ ಶತಮಾನದಲ್ಲಿ ಪೆರುವಿನ ಕುಸ್ಕೋ ಕಣಿವೆಯಲ್ಲಿ ಬಂದು ನೆಲೆಸಿದರು ಅಂತ ಬರೀ. 11ನೇ ಶತಮಾನದಲ್ಲಿ ಪೆರು ಅಂತ ಹೇಳಿದ್ರೆ ಪ್ಲೇಸಸ್ ನಾನು ಆಲ್ರೆಡಿ ಕೊಟ್ಟಿದ್ದೇನೆ ಹೌದಾ. ಆ ಪೆರುವಿನ ಕುಸ್ಕೋ ಕಣಿವೆ, ಆ ಪೆರುವಲ್ಲಿರುವಂತಹ ಕಣಿವೆ ಒಂದಿದೆ, ಅದರ ಹೆಸರು ಕುಸ್ಕೋ. ಆ ಕುಸ್ಕೋ ಕಣಿವೆಯಲ್ಲಿ ಅವರು ಬಂದು ನೆಲೆಸಿದ್ರು ಅಂತ ಹೇಳಿ ಒಂದು ನಂಬಿಕೆ ಇದೆ. ನಂತರ ಅವರು ಆ ಕಣಿವೆಯನ್ನೆಲ್ಲ ಆಕ್ರಮಿಸಿಕೊಂಡ್ರು ಅಂತ ಹೇಳಿ. ಸೊ ಈ ಮೂಲಕ ಇನ್ಕಾ ನಾಗರಿಕತೆ ಪ್ರಾರಂಭ ಆಯ್ತು ಅಂತ ಹೇಳಿ. ಆದ್ರೆ 15ನೇ ಶತಮಾನದವರೆಗಿನ ಅವರ ಬದುಕಿನ ಬಗ್ಗೆ ಅಷ್ಟು ಮಾಹಿತಿಗಳು ಕ್ಲಿಯರ್ ಆಗಿಲ್ಲ ಆಯ್ತಾ. ಯಾಕೆಂದ್ರೆ ಅವರಿಗೆ ಬರವಣಿಗೆ ಅಷ್ಟು ಗೊತ್ತಿಲ್ಲದ ಕಾರಣ ಅಷ್ಟೊಂದು ಮಾಹಿತಿಗಳು ನಮಗೆ ಇಲ್ಲ. ಆದ್ರೆ ಇನ್ಕಾ ನಾಗರಿಕತೆಯಲ್ಲಿ ಬರುವ ಅಥವಾ ಇನ್ಕರ ಪ್ರಸಿದ್ಧ ನಾಯಕನ ಬಗ್ಗೆ ನಮಗೆ ಮಾಹಿತಿ ಉಂಟು. ಅವನ ಹೆಸರು ಏನಂತ ಹೇಳಿದ್ರೆ ಟ್ಯುಪೆಕ್. ಅದನ್ನ ನೀವು ಆಲ್ರೆಡಿ ಬರ್ದಿದ್ದೀರಿ. ಟ್ಯುಪೆಕ್ ಇವರ ಪ್ರಸಿದ್ಧ ನಾಯಕ ಆಯ್ತಾ. ಇಂಪಾರ್ಟೆಂಟ್ ಟಿಕ್ ಮಾಡಿಕೊಡಿ. ಇನ್ಕರ ಪ್ರಸಿದ್ಧ ನಾಯಕ ಯಾರು ಅಂತ ಹೇಳಿ ತುಂಬಾ ಸಲ ಕ್ವಶನ್ಸ್ ಬಂದಿದೆ. ಸೊ ಇನ್ಕರ ಪ್ರಸಿದ್ಧ ನಾಯಕ ಟ್ಯುಪೆಕ್. ಟ್ಯುಪೆಕ್ ಇವರ ಪ್ರಸಿದ್ಧ ನಾಯಕ. ಟ್ಯುಪೆಕ್ ಇವರ ಪ್ರಸಿದ್ಧ ನಾಯಕ. ಸೊ ಇವನು ಯಾಕೆ ಪ್ರಸಿದ್ಧಿಯನ್ನು ಪಡೆದ ಅಂತ ಹೇಳಿದ್ರೆ ಇನ್ಕರಿಗಿಂತ ಮೊದಲು ಅಲ್ಲಿ ಇದ್ದಂತಹ ಚಿಮು ಅನ್ನುವಂತಹ ಒಂದು ಜನಾಂಗದವರೇನಿದ್ದಾರೆ ಅವರ ವಿರುದ್ಧ ಹೋರಾಡಿ ಅವರನ್ನ ಪರಾಭವಗೊಳಿಸಿ ಇನ್ಕರ ಪ್ರಸಿದ್ಧಿಯನ್ನು ಇನ್ನಷ್ಟು ಹೆಚ್ಚಿಸಿದಂತವನು ಟ್ಯುಪೆಕ್. ಆದ್ರಿಂದ ಇವನು ಇನ್ಕರ ಪ್ರಸಿದ್ಧ ನಾಯಕ ಅಂತ ಹೇಳಿ ಕರೆಸಿಕೊಂಡಿದ್ದಾನೆ. ಸೊ ಇವನು ಚಿಮುಗಳ ವಿರುದ್ಧ ಹೋರಾಡಿ ಇನ್ಕರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದಂತಹ ಕೀರ್ತಿ ಟ್ಯುಪೆಕಿಗೆ ಸಲ್ತದೆ. ಕಾಲಕ್ರಮೇಣ ಇವರ ಸಂತತಿಯು ಸಾಮ್ರಾಜ್ಯವನ್ನ ಕಟ್ಟುವಲ್ಲಿ ಶ್ರಮವನ್ನ ವಹಿಸ್ತದೆ. 1532ರಲ್ಲಿ 200ಕ್ಕೂ ಕಡಿಮೆ ಸ್ಪೇನಿಷ್ ಸೈನ್ಯ ಇಂಕಗಳನ್ನ ಪರಾಭವಗೊಳಿಸ್ತದೆ. 1530 ಅಂದ್ರೆ ಬಹಳ ಬೇಗ ಡೆವಲಪ್ಮೆಂಟ್ ಆಗ್ತಾರೆ. ಅಷ್ಟೇ ಸ್ಪೀಡ್ ಅಲ್ಲಿ ಅವರು ಅವನತಿಯನ್ನು ಸಹ ಹೊಂತಾರೆ ಅಂತ ಹೇಳ್ಬೋದು. ಈ ಒಂದು ಸ್ಪೇನಿಷ್ ಸೈನ್ಯ ಕಡಿಮೆ ಸಂಖ್ಯೆಯಲ್ಲಿ ಇದ್ದಂಥದ್ದು. ಆದ್ರೆ ಈ ಸ್ಪೇನಿಷ್ ಸೈನ್ಯ ಏನ್ ಮಾಡ್ತದೆ, ಇನ್ಕಾ ಸೈನಿಕರನ್ನ ಅಮಾನುಷವಾಗಿ ಹತ್ಯೆ ಮಾಡಿ ಅವರನ್ನಲ್ಲಿ ಸೋಲಿಸುವಂತಹ ಕೆಲಸವನ್ನ ಮಾಡ್ತದೆ. ಇನ್ಕಾ ಸೈನಿಕರನ್ನ ಅಮಾನುಷವಾಗಿ ಹತ್ಯೆ ಮಾಡಿ ಇನ್ಕರ ರಾಜ್ಯವನ್ನ ಸ್ಪೇನಿಷ್ ಸೈನ್ಯ ವಶಪಡಿಸಿಕೊಳ್ತದೆ. ಸೊ ಅಲ್ಲಿ ಬರೀರಿ, ಸ್ಪೇನಿಷ್ ಸೈನ್ಯ ಇನ್ಕರ ರಾಜ್ಯವನ್ನ ವಶಪಡಿಸಿಕೊಂಡದ್ದು ಅಂತ ಹೇಳಿ. ಯಾವ ಸೈನ್ಯ ಅಂತ ಬೇಕಲ್ಲ ನಮಗೆ, ಸ್ಪೇನಿಷ್. ಸ್ಪೇನಿಷ್ ಸೈನ್ಯ ಇನ್ಕರ ಸೈನ್ಯವನ್ನ ಸೋಲಿಸಿ ರಾಜ್ಯವನ್ನ ವಶಪಡಿಸಿಕೊಂಡಿತ್ತು. ಸೊ ನೆಕ್ಸ್ಟ್ ಬರುವಂತದ್ದು ಅವರ ಕೆಲವು ರಾಜ್ಯದ ಚಟುವಟಿಕೆಗಳ ಬಗ್ಗೆ ಹೇಗಿತ್ತು ಅಂತ ಹೇಳಿ. ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಒಂದು ಮಾತ್ರ. ಸೊ ಅದೇನು ಅಂತ ಹೇಳಿದ್ರೆ ಸೂರ್ಯ ದೇವನು ಇನ್ಕಗಳ ಬಹುಮುಖ್ಯ ಆರಾಧ್ಯ ದೈವ ಅನ್ನುವಂಥದ್ದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್. ಆ ಪಾಯಿಂಟ್ ಅನ್ನೊಂದು ಬರೀರಿ. ಸೂರ್ಯ ದೇವನು ಇನ್ಕಗಳ ಬಹುಮುಖ್ಯ ಆರಾಧ್ಯ ದೈವ. ಬರೀಲಿಕ್ಕಿರುವಂತದ್ದು ಅದಷ್ಟೇ. ಮತ್ತೆ ಅಲ್ಲಿ ಬರಿಬೇಕಾದಂತ ವಿಚಾರಗಳು ಅದರಲ್ಲಿ ಬೇರೇನಿಲ್ಲ. ಒಮ್ಮೆ ಟೆಕ್ಸ್ಟ್ ಬುಕ್ ಅನ್ನು ನೀವು ಓದಿ, ಆಗ ನಿಮಗೆ ಗೊತ್ತಾಗ್ತದೆ ಅವರ ಹೇಗ ಎಲ್ಲ ಇತ್ತು ಅಂತ ಹೇಳಿ. ಸೊ ಇಲ್ಲ ಅಂತ ಹೇಳಿದ್ರೆ ಈಗ ಕ್ಲಾಸ್ ಎಂಡ್ ಆದ ಕೂಡ ಒಮ್ಮೆ ರೀಜಾಯಿನ್ ಆಗಿ ಮಕ್ಳೆ ಒಂದು 5 ನಿಮಿಷ ಮಾಡಿ ಬಿಡ್ತೇನೆ, ಅಲ್ಲಿಗೆ ಕ್ಲಿಯರ್ ಆಗ್ತದೆ. ಅದು ರಗಾಳಿಲ್ಲದ ವಿಷಯ. ಈಗ ಇಮಿಡಿಯೇಟ್ ಆಗಿ ಕ್ಲಾಸ್ ರೀಜಾಯಿನ್ ಆಗಿ ನೀವು ಈಗ ಎಂಡ್ ಆದ ಕೂಡ್ಲೆ